ಈ ಜಗತ್ತನ್ನ ಯಾರ ಆಳೋದು ಅನ್ಸತ್ತೆ? ತುಂಬಾ ಜಾಸ್ತಿ ವಿಷಯ ಗೊತ್ತಿರೋರಾ? ಅಥವಾ ಸಿಕ್ಕಾಪಟ್ಟೆ ಫಾಸ್ಟಾಗಿ ಯೋಚನೆ ಮಾಡೋರಾ? ಖಂಡಿತ ಇಲ್ಲ. ಯಾರು ತುಂಬಾನೇ ಸ್ಪಷ್ಟವಾಗಿ ಮಾತಾಡ್ತಾರೋ ಅವರೇ ಜಗತ್ತನ್ನ ಆಳೋದು. ಅಧಿಕಾರ, ಪ್ರಭಾವ ಇದೆಲ್ಲ ಯಾರತ್ರ ಬರುತ್ತೆ ಗೊತ್ತಾ? ಕಾಂಪ್ಲೆಕ್ಸ್ ಆಗಿರೋ ವಿಷಯಗಳನ್ನ ಸಿಂಪಲ್ ಆಗಿ ಮತ್ತೆ ಮತ್ತೆ ಬಳಸೋಕಾಗೋ ಹಾಗೆ ಯಾರು ಮಾಡ್ತಾರೋ ಅವರತ್ರ. ಸೊ ಇವತ್ತು ನಾವು ಮಾತಾಡಕ್ ಹೊರಟಿರೋ ಪ್ರತಿಭೆಯ ನಿಜವಾದ ರಹಸ್ಯ ಕೂಡ ಇದೇನೆ. ಹಾಗಾದ್ರೆ ಈ ಜೀನಿಯಸ್ ಅನ್ನೋದು ಹುಟ್ಟಿಂದಾನೇ ಬರೋದಾ ಅಥವಾ ಅದನ್ನ ನಾವೇ ಕಷ್ಟಪಟ್ಟು ಕಲಿಬೋದಾದ ಒಂದು ಸ್ಕಿಲ್ಲಾ? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಪ್ರತಿಭೆ ಬಗ್ಗೆ ನಮ್ಗಿರೋ ಎಷ್ಟೋ ನಂಬಿಕೆಗಳನ್ನೇ ತಲೆಕೆಳಗ್ ಮಾಡೋ ಕೆಪಾಸಿಟಿ ಹೊಂದಿದೆ. ಸರಿ, ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ನೋಡೋಣ. ಈ ಕೋಟನ್ನ ಒಮ್ಮೆ ನೋಡಿ. ಇದು ನಾವು ಮಾಡ್ತಿರೋ ಈ ಇಡೀ ವಿಶ್ಲೇಷಣೆಗೆ ಬೇಸ್. ಇದರ ಪ್ರಕಾರ ಜೀನಿಯಸ್ ಅಂದ್ರೆ ಕೇವಲ ಇಂಟೆಲಿಜೆನ್ಸ್, ಮೆಮೊರಿ ಅಥವಾ ಸ್ಪೀಡ್ ಅಲ್ಲ, ಬದಲಾಗಿ ಕಾಂಪ್ಲೆಕ್ಸ್ ಆಗಿರೋ ರಿಯಾಲಿಟಿಯನ್ನ ಅಂದ್ರೆ ವಾಸ್ತವವನ್ನ ಅದರ ಅಸಲಿ ಸತ್ವಕ್ಕೆ ಯಾವುದೇ ಡ್ಯಾಮೇಜ್ ಆಗದ ಹಾಗೆ ಸಿಂಪಲ್ ಆಗಿ ಮತ್ತೆ ಮತ್ತೆ ಬಳಸೋಕ್ ಆಗೋ ಥರ ಕಂಪ್ರೆಸ್ ಮಾಡೋ ಒಂದು ಅದ್ಭುತ ಸಾಮರ್ಥ್ಯ. ಹಾಗಾದ್ರೆ ಬನ್ನಿ ನಮ್ಮ ಇಂಟೆಲಿಜೆನ್ಸ್ ಅನ್ನ ಅಳಿಯೋಕೆ ಬಳಸೋ ಹಳೆ ಮೆಥಡ್ಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಡೋಣ. ಇಲ್ಲೊಂದು ಹೊಸ ತುಂಬಾನೇ ರೆವಲ್ಯೂಷನರಿ ಐಡಿಯಾ ಇದೆ. ಅದೇ ಇಂಟೆಲಿಜೆನ್ಸ್ ಆಸ್ ಕಂಪ್ರೆಷನ್. ಅಂದ್ರೆ ಬುದ್ಧಿವಂತಿಕೆ ಅಂದ್ರೆ ತಲೆಯಲ್ಲಿ ಎಷ್ಟು ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆ ಅನ್ನೋದಲ್ಲ, ಬದಲಾಗಿ ಆ ಇನ್ಫಾರ್ಮೇಷನ್ ಅನ್ನ ಎಷ್ಟು ಎಫೆಕ್ಟಿವ್ ಆಗಿ ಕಂಪ್ರೆಸ್ ಮಾಡಿ ಅದರ ಅಸಲಿ ಸಾರವನ್ನ ಅರ್ಥ ಮಾಡ್ಕೊಳ್ಳಲಾಗಿದೆ ಅನ್ನೋದು. ಇನ್ನೊಂದ್ಸಲ ಕ್ಲಿಯರಾಗಿ ಹೇಳೋದಾದ್ರೆ, ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಅನುಭವಗಳನ್ನ ಪರಿಸ್ಥಿತಿಗಳು ಚೇಂಜ್ ಆದ್ರೂ ಯೂಸ್ ಆಗೋ ತರಹದ ಮಾಡೆಲ್ಸ್ಗಳಾಗಿ ಕಂಪ್ರೆಸ್ ಮಾಡೋ ಕೆಪಾಸಿಟಿ. ಇದರ ನಿಜವಾದ ಗುರ್ತು ಏನಪ್ಪಾ ಅಂದ್ರೆ, ಅದನ್ನ ನೆನ್ಪಿಸ್ಕೊಳ್ಳೋದು ಅಂದ್ರೆ ರೀಕಾಲ್ ಮಾಡೋದಲ್ಲ, ಬದಲಾಗಿ ಅದನ್ನ ಮತ್ತೆ ಮತ್ತೆ ಬಳಸೋದು ಅಂದ್ರೆ ರೀಯೂಸ್ ಮಾಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಿಚುವೇಷನ್ನಲ್ಲಿ ಕಲ್ತ ಪಾಠವನ್ನ ಕಂಪ್ಲೀಟಾಗಿ ಹೊಸದಾಗಿರೋ ಇನ್ನೊಂದು ಸಿಚುವೇಷನ್ನಲ್ಲಿ ಅಪ್ಲೈ ಮಾಡೋ ಜಾಣ್ಮೆ. ಸರಿ, ಮೆಮೊರೈಸೇಷನ್ ಅಂದ್ರೆ ಬರೀ ನೆನ್ಪಿಟ್ಕೊಳ್ಳೋದಕ್ಕೂ ಮತ್ತೆ ಕಂಪ್ರೆಷನ್ ಅಂದ್ರೆ ಸಂಕುಚಿಸೋದಕ್ಕೂ ಇರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ಮೆಮೊರೈಸೇಷನ್ ಅನ್ನೋದು ಒಂದ್ರ ಮೇಲೊಂದು ಇಟ್ಟಿಗೆ ಇಟ್ಟಾಗೆ ಒಂದೊಂದು ಸಪರೇಟ್, ಗೋಡೆ ಬೀಳೋ ಚಾನ್ಸಸ್ ಜಾಸ್ತಿ. ಆದ್ರೆ ಕಂಪ್ರೆಷನ್ ಅನ್ನೋದು ಒಂದು ವೆಬ್, ಒಂದು ಜಾಲದ ಹಾಗೆ. ಇಲ್ಲಿ ವಿಷಯಗಳ ನಡುವೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾನೇ ಫ್ಲೆಕ್ಸಿಬಲ್ ಆಗಿರುತ್ತೆ ಮತ್ತೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಅಸಲಿ ವಿಷಯ ಏನು? ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ನಮ್ಮ ಹತ್ರ ಎಷ್ಟು ಇನ್ಫಾರ್ಮೇಷನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ, ಬದಲಾಗಿ ಆ ಇನ್ಫಾರ್ಮೇಷನ್ನ ಎಷ್ಟು ಚೆನ್ನಾಗಿ ಅಬ್ಸ್ಟ್ರಾಕ್ಟ್ ಮಾಡಿ ಅಂದ್ರೆ ಅದರ ಮೂಲ ಸತ್ವವನ್ನ ತೆಗೆದು ಅರ್ಥ ಮಾಡ್ಕೊಳ್ಳಲಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಷ್ಟು ಗೊತ್ತು ಅನ್ನೋದಕ್ಕಿಂತ ಎಷ್ಟು ಆಳವಾಗಿ ಅರ್ಥ ಆಗಿದೆ ಅನ್ನೋದು ಮುಖ್ಯವಾಗುತ್ತೆ. ನಿಜ ಅಲ್ವಾ? ಜೀನಿಯಸ್ಗಳು ಕೊಡೋ ಸೊಲ್ಯೂಷನ್ಸ್ ನಮಗೆ ಗೊತ್ತಾದ್ಮೇಲೆ ಅರೆ ಇದು ಇಷ್ಟು ಸಿಂಪಲ್ ಆಗಿತ್ತಾ ಅಂತ ಅನ್ಸುತ್ತೆ. ಅದನ್ನೇ ಆಬ್ವಿಯಸ್ ಇನ್ ಹೈಂಡ್ಸೈಟ್ ಅಂತ ಹೇಳೋದು. ಆದ್ರೆ ಆ ಸಿಂಪ್ಲಿಸಿಟಿ ಇದೆಯಲ್ಲ, ಅದ್ರ ಹಿಂದೆ ಕಣ್ಣಿಗೆ ಕಾಣದ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರುತ್ತೆ. ಯಾವುದು ಬೇಡವೋ ಅದನ್ನೆಲ್ಲ ತೆಗೆದುಹಾಕಿ ಅಸಲಿ ಸ್ಟ್ರಕ್ಚರನ್ನ ಕಂಡುಹಿಡಿಯೋ ಕಷ್ಟದ ಕೆಲಸದ ರಿಸಲ್ಟ್ ಅದು. ಸರಿ, ಈ ಆಬ್ಸ್ಟ್ರಾಕ್ಟ್ ಐಡಿಯಾಗಳನ್ನೆಲ್ಲ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಮಾಸ್ಟರ್ಸ್ ಆಫ್ ಸಿಂಪ್ಲಿಸಿಟಿ ಲಿಸ್ಟ್ನಲ್ಲಿ ನಮ್ಮ ಮೊದಲನೇ ವ್ಯಕ್ತಿ ಫಿಸಿಸಿಸ್ಟ್ ರಿಚರ್ಡ್ ಫೈನ್ಮ್ಯಾನ್. ಫೈನ್ಮ್ಯಾನ್ ಟೆಕ್ನಿಕ್ ಅನ್ನೋದು ಮ್ಯಾಜಿಕ್ ಅಲ್ಲ, ಅದೊಂದು ಪವರ್ಫುಲ್ ಪ್ರಾಸೆಸ್. ಸ್ಟೆಪ್ 1, ಒಂದು ಟಾಪಿಕ್ ಬಗ್ಗೆ ನಿಮಗೆ ಗೊತ್ತಿರೋದನ್ನೆಲ್ಲ ಬರೀರಿ. ಸ್ಟೆಪ್ 2, ಅದನ್ನ ಒಂದು ಚಿಕ್ಕ ಮಗುಗೂ ಅರ್ಥ ಆಗುವಾಗೆ ಸಿಂಪಲ್ ಆಗಿರೋ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಸ್ಟೆಪ್ 3, ಎಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ತಡವರ್ಸ್ತೀರೋ ಆ ಗ್ಯಾಪ್ಗಳನ್ನ ಗುರುತಿಸಿ ಮತ್ತೆ ಸೋರ್ಸ್ ಮೆಟೀರಿಯಲ್ಗೆ ಹೋಗಿ ಓದಿ. ಅಂಡ್ ಫೈನಲಿ ಸ್ಟೆಪ್ 4, ನಿಮ್ಮ ತಿಳುವಳಿಕೆ ಪೋರ್ಟಬಲ್ ಅಂದ್ರೆ ಅದನ್ನ ಬೇರೆ ಕಡೆಗೂ ಅಪ್ಲೈ ಮಾಡ್ಬೋದಂತ ಪ್ರೂವ್ ಮಾಡಕ್ಕೆ ಒಂದು ಆನಲಾಜಿ ಅಂದ್ರೆ ಒಂದು ಹೋಲಿಕೆಯನ್ನ ಕ್ರಿಯೇಟ್ ಮಾಡಿ. ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಸಖತ್ ಸ್ಟ್ರಾಂಗ್ ಮಾಡುತ್ತೆ. ಸರಿ, ಈಗ ಸಿಂಪ್ಲಿಸಿಟಿಯ ಇನ್ನೊಬ್ಬ ಮಾಸ್ಟರ್ ಅನ್ನ ನೋಡೋಣ. ಅವರೇ ಲಿಯೋನಾರ್ಡೋ ಡಾ ವಿನ್ಸಿ. ಇವರ ಸ್ಪೆಷಾಲಿಟಿ ಏನ್ ಗೊತ್ತಾ? ಪ್ಯಾಟರ್ನಿಂಗ್. ಅಂದ್ರೆ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಒಂದೇ ರೀತಿಯ ಪ್ಯಾಟರ್ನ್ಗಳನ್ನ ಅಂದ್ರೆ ಮಾದರಿಗಳನ್ನ ಗುರುತಿಸೋದು. ಡವಿನ್ಸಿಯ ಜೀನಿಯಸ್ ನೋಡಿ, ಅವರು ಮರದ ಕೊಂಬೆಗಳು ಹರಡ್ಕೊಳ್ಳೋ ರೀತಿಗೂ ನಮ್ಮ ಶರೀರದ ರಕ್ತನಾಳಗಳು ಹರಡ್ಕೊಳ್ಳೋ ರೀತಿಗೂ ಇರೋ ಒಂದು ಕಾಮನ್ ಪ್ಯಾಟರ್ನ್ ಅನ್ನ ಗಮನಿಸಿದ್ರು. ಅಂದ್ರೆ ಎಫಿಷಿಯಂಟ್ ಬ್ರಾಂಚಿಂಗ್. ಅಷ್ಟೇ ಅಲ್ಲ, ಹರಿಯೋ ನೀರಿಗೂ ನಮ್ಮ ತಲೆಕೂದಲಿನ ಎಳೆಗಳಿಗೂ ಇರೋ ಸುಳಿಯ ಡೈನಾಮಿಕ್ಸ್ ಒಂದೇ ಥರ ಇದೆ ಅಂತ ಗುರುತಿಸಿದ್ರು. ನಮ್ಮ ದೇಹದ ಮೂಳೆಗಳನ್ನ ಲಿವರ್ಸ್ ಆಗಿ, ಕೀಳುಗಳನ್ನ ಪಿವೋಟ್ಸ್ ಆಗಿ ನೋಡಿದ್ರು. ಹೀಗೆ ಅನಾಲಜಿಗಳನ್ನ ಬಳಸಿ ಒಂದು ಫೀಲ್ಡನ್ನ ಜ್ಞಾನವನ್ನ ಇನ್ನೊಂದು ಫೀಲ್ಡ್ಗೆ ಸಲೀಸಾಗಿ ಟ್ರಾನ್ಸ್ಫರ್ ಮಾಡ್ತಿದ್ರು. ಸರಿ, ಇಷ್ಟೊತ್ತು ನಾವು ಮಾತಾಡಿದ ಈ ಹೊಸ ಮಾಡೆಲ್ ಆಫ್ ಜೀನಿಯಸ್ಗೆ ಇರೋ ಅತಿದೊಡ್ಡ ಎನಿಮಿ ಅಂದ್ರೆ ಶತ್ರು ಬಗ್ಗೆ ಮಾತಾಡೋಣ.
ಅದೇ ರೋಟ್ ಲರ್ನಿಂಗ್ ಟ್ರ್ಯಾಪ್. ಅಂದ್ರೆ ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಗಟ್ಟಿ ಹೊಡೆಯೋದು. ಇದು ಹೇಗೆ ಜೀನಿಯಸ್ ಅನ್ನ ಸಾಯಿಸುತ್ತೆ ಅಂತ ನೋಡೋಣ. ಒಂದು ನಿಮಿಷ ಯೋಚನೆ ಮಾಡಿ, ನಾವು ಗಟ್ಟಿ ಹೊಡೆದು ಕಲ್ತಿರೋ ವಿಷಯ ಪ್ರೆಷರ್ ಬಂದಾಗ, ಟೆನ್ಷನ್ ಆದಾಗ ಯಾಕೆ ಮಂಜಿನ ಹಾಗೆ ಕರಗೋಗುತ್ತೆ. ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರ್ದಿರ್ಬೋದು, ಆದ್ರೆ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಬಂದಾಗ ಸಾಲ್ವ್ ಮಾಡಕ್ಕೆ ಯಾಕೆ ಕಷ್ಟ ಆಗುತ್ತೆ? ಇದಕ್ಕೆ ಕಾರಣ ನಮ್ಮ ಕಲಿಕೆಯ ಮೆಥಡ್ನಲ್ಲೇ ಇದೆ. ನೋಡಿ, ಕೇವಲ ಲೇಬಲ್ಗಳನ್ನ ತಿಳಿಯೋದು ಅಂದ್ರೆ ಹೆಸರು, ಫಾರ್ಮುಲಾಗಳನ್ನ ಬೈಹಾಟ್ ಮಾಡೋದು, ಇದಕ್ಕೂ ಸ್ಟ್ರಕ್ಚರ್ಗಳನ್ನ ತಿಳಿಯೋದು ಅಂದ್ರೆ ವಿಷಯಗಳ ನಡುವಿನ ಸಂಬಂಧ, ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಮೊದಲನೇದು ಅಂದ್ರೆ ಲೇಬಲ್ಸ್ ತುಂಬಾ ವೀಕ್, ಹೊಸ ಪ್ರಾಬ್ಲಮ್ ಬಂದಾಗ ಫೇಲ್ ಆಗುತ್ತೆ. ಆದರೆ ಸ್ಟ್ರಕ್ಚರ್ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಆ ಜ್ಞಾನ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಚೇಂಜ್ಗೆ ಅಡ್ಯಾಪ್ಟ್ ಆಗುತ್ತೆ, ಮತ್ತೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಹೆಚ್ಚಿನ ಎಜುಕೇಷನ್ ಸಿಸ್ಟಮ್ಗಳು ಏನ್ ಮಾಡ್ತಾವೆ, ತರ್ಕ ಅಂದ್ರೆ ರೀಸನಿಂಗಿಂತ ನೆನಪಿನ ಶಕ್ತಿ ಅಂದ್ರೆ ರೀಕಾಲ್ ಮಾಡೋದಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡ್ತಾವೆ. ಇದೇ ನಮ್ಗೆ ಗೊತ್ತಿಲ್ಲದ ಹಾಗೆ ಜೀನಿಯಸ್ ಡೆವಲಪ್ ಆಗೋ ದಾರಿಯಲ್ಲಿ ಒಂದು ದೊಡ್ಡ ಬಾಟಲ್ ನೆಕ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಹಾಗಾದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಫ್ಯೂಚರ್ ನಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ? ಉತ್ತರ ತುಂಬಾನೇ ಕ್ಲಿಯರ್ ಆಗಿದೆ. ಅಬ್ಸ್ಟ್ರಾಕ್ಷನ್ ಅಂದ್ರೆ ಅಮೂರ್ತವಾಗಿ ಯೋಚನೆ ಮಾಡೋ ಕೆಪಾಸಿಟಿಯೇ ಹೊಸ ಸಾಕ್ಷರತೆ. ಅಂದ್ರೆ ಇದನ್ನ ಕಲಿಯೋದು ಈಗ ಓದೋದು ಬರೆಯೋದು ಕಲಿತಷ್ಟೇ ಇಂಪಾರ್ಟೆಂಟ್, ಹಿಂದೆಂದಿಗಿಂತಲೂ ಈಗ ಇದು ತುಂಬಾ ಮುಖ್ಯ. ಈ ನಂಬರ್ ನೋಡಿ, 90%. ಆಟೋಮೇಷನ್, ರೋಬೋಟಿಕ್ಸ್ ಎಲ್ಲವೂ ನಮ್ಮ ರುಟೀನ್ ಕೆಲಸಗಳನ್ನ ಅಂದ್ರೆ ಮತ್ತೆ ಮತ್ತೆ ಮಾಡೋ ಕೆಲಸಗಳನ್ನ ವಹಿಸ್ಕೊಳ್ತಿದ್ದಂತೆ ಮನುಷ್ಯನ ಕೆಲಸದ ವ್ಯಾಲ್ಯೂ ಇದೆಯಲ್ಲ, ಅದು ಸುಮಾರು 90% ಹೊಸ ವಿಷಯಗಳನ್ನ ಮತ್ತು ಅನಿಶ್ಚಿತತೆಯನ್ನ ಹ್ಯಾಂಡಲ್ ಮಾಡೋದರ ಕಡೆಗೆ ಶಿಫ್ಟ್ ಆಗ್ತಿದೆ. ಇದನ್ನೇ ಇನ್ನಷ್ಟು ಸಿಂಪಲ್ ಆಗಿ ಹೇಳೋದಾದ್ರೆ, ಆಟೋಮೇಷನ್ ರೂಟೀನ್ ಕೆಲಸಗಳನ್ನ ತಿಂದು ಹಾಕುತ್ತೆ, ಕೊನೆಗೆ ನಮಗೆ ಉಳಿಯೋದೇನು? ಅಬ್ಸ್ಟ್ರಾಕ್ಷನ್. ಅಂದ್ರೆ ರೂಲ್ಸ್ ಕ್ಲಿಯರ್ ಆಗಿಲ್ಲದಿದ್ದಾಗ, ಡೇಟಾ ಪೂರ್ತಿಯಾಗಿ ಸಿಗದಿದ್ದಾಗ ಮತ್ತು ನಮ್ಮ ಗೋಲ್ಸ್ ಏನು ಅಂತಾನೆ ಗೊತ್ತಿಲ್ಲದಿದ್ದಾಗ ಕೆಲಸ ಮಾಡೋ ಕೆಪಾಸಿಟಿ. ಹಾಗಾದ್ರೆ ಇದ್ರಿಂದ ನಾವು ಕಲಿಬೇಕಾದ್ದು ಏನು? ಕಲಿಯುವವರು ಬೈಹಾಟ್ ಮಾಡೋದನ್ನ ಬಿಟ್ಟು ವಿಷಯಗಳ ಮಾಡೆಲ್ಗಳನ್ನ ಕಟ್ಟೋದರ ಮೇಲೆ ಫೋಕಸ್ ಮಾಡಬೇಕು. ಲೀಡರ್ಗಳು ಯಾವುದೇ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಗೆ ಓಕೆ ಹೇಳೋ ಮುಂಚೆ ಅದರ ಬಗ್ಗೆ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೇಳಬೇಕು. ಎಜುಕೇಟರ್ಗಳು ಅಂದ್ರೆ ಶಿಕ್ಷಕರು ಬರೀ ನೆನಪಿನ ಶಕ್ತಿಗೆ ಅಲ್ಲ, ವಿಷಯವನ್ನ ವಿವರಿಸೋಕೆ ಮತ್ತು ಅದನ್ನ ಜೋಡಿಸೋಕೆ ಬಹುಮಾನ ಕೊಡುವಂತ ಎಕ್ಸಾಮ್ಗಳನ್ನ ಡಿಸೈನ್ ಮಾಡಬೇಕು. ಹಾಗೆಯೇ ಇನ್ಸ್ಟಿಟ್ಯೂಷನ್ಗಳು ಎಲ್ಲರಿಗೂ ಅರ್ಥ ಆಗೋ ತರಹದ ಮೆಂಟಲ್ ಮಾಡೆಲ್ಗಳನ್ನ ಯಾರು ಕಟ್ತಾರೋ ಅವರಿಗೆ ರೆಕಗ್ನಿಷನ್ ಕೊಡಬೇಕು. ಸೊ ಕೊನೆಯದಾಗಿ ಒಂದು ವಿಷಯವನ್ನು ನೆನ್ಪಿಡೋಣ, ನಿಜವಾದ ಜೀನಿಯಸ್ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ, ಅದೊಂದು ನೈತಿಕ ಜವಾಬ್ದಾರಿ. ಏನದು ಜವಾಬ್ದಾರಿ? ಕ್ಲಿಯರ್ ಆಗಿ ಯೋಚನೆ ಮಾಡೋದು, ಸಿಂಪಲ್ ಆಗಿ ಅದನ್ನ ವಿವರಿಸೋದು, ಮತ್ತೆ ಬೇರೆಯವರು ಇದೇ ರೀತಿ ಮಾಡಕ್ಕೆ ಸಹಾಯ ಆಗುವಂತ ಸಿಸ್ಟಮ್ಗಳನ್ನ ಕಟ್ಟೋದು. ಬಹುಶಃ ಇದುವೇ ಪ್ರತಿಭೆಯ ನಿಜವಾದ ಸಾರ್ಥಕತೆ.